ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಪ್ರಶಾಂತ್ ಪಾಟೀಲ್ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ ಸಹ ಶಿಕ್ಷಕರಾದ ಅಡ್ಡಿ ಕೆಂಪಪ್ಪ ಹಾಗೂ ಶಾಂತಪ್ರಕಾಶ್ ನಗರದ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಅನಸೂಯಮ್ಮ ಇವರುಗಳಿಗೆ ಸೋಮವಾರ ಸನ್ಮಾನ ಕಾರ್ಯಕ್ರಮ ಹಾಗೂ ಶಾಲಾ ಪ್ರಾರಂಭೋತ್ಸವ ದಿನ, ಪೋಷಕ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮ ಹಾಗೂ ಹೊಸದಾಗಿ ಬಂದಿರುವ ಮುಖ್ಯ ಗುರುಗಳಾದ ಹಾಲೇಶ್ ನಾಯ್ಕರವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಾಟೀಲ್ ಅಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್ ನಿವೃತ್ತ ಶಿಕ್ಷಕರುಗಳಿಗೆ ಸನ್ಮಾನಿಸಿ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ. ಶ್ರೀಮಂತರು ಖಾಸಗಿ ಶಾಲೆಗಳಿಗೆ ಮಾರು ಹೋಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಯಲು ಉತ್ತಮ ಗುಣಮಟ್ಟದ ಕಟ್ಟಡ ಹಾಗೂ ಶಿಕ್ಷಣ ಲಭ್ಯವಿದ್ದು, LKGಯಿಂದ 5ನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮವಿದ್ದು, ಪೋಷಕರು ಖಾಸಗಿ ಶಾಲೆಗೆ ಸೇರಿಸದೆ ಸರ್ಕಾರಿ ಶಾಲೆಗೆ ಸೇರಿಸಿ. ಈ ಶಾಲೆಯಲ್ಲಿ ಶೌಚಾಲಯದ ಕೊರತೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಶೌಚಾಲಯದ ವ್ಯವಸ್ಥೆ ಮಾಡಿಸಿಕೊಡುತ್ತೇವೆ. ಶಾಲೆಯ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅಭಿವೃದ್ಧಿಪಡಿಸುತ್ತೇವೆ. ಇದರ ಜವಾಬ್ದಾರಿಯನ್ನು ನಾನು ಸಹ ತೆಗೆದುಕೊಳ್ಳುತ್ತೇನೆ. ನಿವೃತ್ತಿ ಹೊಂದಿದ ಅಡ್ಡಿ ಕೆಂಪಪ್ಪ ಸರಳ ವ್ಯಕ್ತಿ. ಇದೇ ಶಾಲೆಯಲ್ಲಿ ಓದಿ ಇಲ್ಲಿಯೇ ಶಿಕ್ಷಕ ವೃತ್ತಿ ಮಾಡಿ ಇದೇ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಅದೇ ರೀತಿಯಾಗಿ ಶಾಂತಪ್ರಕಾಶ್ ನಗರ ಶಾಲೆಯ ಮುಖ್ಯ ಗುರುಗಳಾದ ಅನಸೂಯಮ್ಮನವರು ಸಹ ಸರಳ ವ್ಯಕ್ತಿ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಮುಂದಿದ್ದರು. ಈ ಇಬ್ಬರು ಶಿಕ್ಷಕರು ನಮ್ಮ ಸಂಬಂಧಿಕರು, ನಮ್ಮ ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಹಾಗೂ ಸಮಾಜ ಸೇವೆಗೆ ತಮ್ಮ ನಿವೃತ್ತಿ ಜೀವನವನ್ನು ಮುಡುಪಾಗಿಡಲಿ ಎಂದು ಹೇಳಿದರು. ಕಳಿಸ್ರಿ ಅಂತ ಹೇಳಿ ನಾವೆಲ್ಲ ಮಾತನಾಡೋಕೆ ಅರಿಯಲ್ಲ ಅನಿಸುತ್ತೆ. ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾವು ಪ್ರೈವೇಟ್ ಸ್ಕೂಲ್ನ ಸೇರಿಸಿದಾಗ ಬೇರೆ ಮಕ್ಕಳನ್ನ ನಾವು ಹೆಂಗ ಸರ್ಕಾರಿ ಶಾಲೆ ಸೇರಿಸ್ರಿ ಅಂತ ಅನ್ನೋದು ತಪ್ಪಾಗುತ್ತೆ. ನಿಜವಾಗ್ಲೂ ಈಗ ವಾತಾವರಣ ಬಹಳ ಚೆನ್ನಾಗಿದೆ. ಇದು ಒಂದೊಮ್ಮೆ ಏನಾಗಿದೆ ಅಂದ್ರೆ ಪ್ರೈವೇಟ್ ಶಾಲೆಗಳಿಗೆ ಸೇರಿಸೋದು ನಮ್ದು ಒಂದು ಏನು ಗೆಳೆಯರ್ ಅಂತೀವಲ್ಲ ಆ ತರ ಪ್ರೆಸ್ಟೇಜ್ ಬಂದ್ಬಿಟ್ಟಿದೀವಿ ನಾವೆಲ್ಲ. ಬಹಳ ಜನ ಪ್ರೆಸ್ಟೇಜ್ ಅಂತ ನಾವು ಎಲ್ಲಿ ಬೇಕಾಗಿ ಸೇರಿಸ್ತೀವಿ. ನಿಜವಾಗ್ಲೂ ಇವತ್ತಿನ ದಿನ ಸರ್ಕಾರಿ ಶಾಲೆಗಳು ಬಹಳ ಉತ್ತಮವಾಗಿದ್ದವು. ಎಷ್ಟೋ ಜನ ಸರ್ಕಾರಿ ಶಾಲೆಯಲ್ಲಿ ಓದಿದಂತಾರೆ ಕ್ಲಾಸ್ 2 ಆಫೀಸರ್ಗಳು ಆಗಿರೋದು. ನಾವು ಸುಮ್ಮನೆ ಬೇರೆ ಕಡೆ ಎಲ್ಲ ಸೇರಿಸ್ತೀವಿ, ಸಾಕಷ್ಟು ದುಡ್ಡು ಖರ್ಚು ಮಾಡ್ತೀವಿ. ಮನೆಗೆ ಹೊಲ ಫಲ ಮಾರಿ ನಾವು 2 ಲಕ್ಷ 3 ಲಕ್ಷ ಫೀಸ್ ಕೊಟ್ಟು ಇವತ್ತು ದೊಡ್ಡ ದೊಡ್ಡ ಶಾಲೆಗಳು ಸೇರಿಸ್ತಾ ಇದೀವಿ. ಆದ್ರ ಶಿಕ್ಷಣ ಆ ಮಟ್ಟಕ್ಕೆ ಮಕ್ಕಳು ಕಲಿತಾ ಇಲ್ಲ. ಇವತ್ತು ಇನ್ನು ಮುಂದೆ ಅವರ ಜೀವನ ಚೆನ್ನಾಗಿರ್ಲಿ, ಆಮೇಲೆ ಉಜ್ವಲವಾಗಿರ್ಲಿ, ನಿವೃತ್ತಿಯ ನಂತರವೂ ಸಹಿತನು ಅವರು ನೆಮ್ಮದಿಯ ಜೀವನವನ್ನು ಸಾಗಿಸಲಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ಮತ್ತು ಇಲ್ಲೆಲ್ಲರ ವೇದಿಕೆ ಮೇಲೆ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸುತ್ತಾ, ನಿವೃತ್ತಿ ಆಯ್ತು ಅಂತೇಳಿ ಶಾಲೆ ಬಿಡಬೇಡ್ರಿ, ಮತ್ತೆ ಶಾಲೆಗೆ ಬರ್ಕಂತ ಇಲ್ಲಿ ಇರ್ರಿ ಅಂತ ಹೇಳ್ತಾ, ಮತ್ತೆ ಸನ್ಮಾನ ಮಾಡೋದು ನಮ್ಮ ಭಾಗ್ಯ ಅಂತ ಹೇಳ್ಕಂತ ನನ್ನನ್ನು ಮಾತಾಡ್ಲಿಕ್ಕೆ ಕರೆಸಿ ಇಲ್ಲೆಲ್ಲ STMC ಅಧ್ಯಕ್ಷರು, ಸದಸ್ಯರು ಮತ್ತು ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸುತ್ತಾ ನಾನು 4 ಮಾತುಗಳನ್ನು ಮುಗಿಸ್ತೀನಿ. ಜೈ. ಮುಖ್ಯ ಗುರುಗಳಾದ ಹಾಲೇಶ್ ನಾಯ್ಕ್ ಮಾತನಾಡಿ, ಇಲಾಖೆಯ ಆದೇಶದಂತೆ ಶಾಲಾ ಪ್ರಾರಂಭೋತ್ಸವ ಹಾಗೂ ಪೋಷಕ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರೆಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಹಾಗೂ ಊರಿನ ಎಲ್ಲ ಮನೆ ಮನೆಗೆ ಹೋಗಿ ದಾಖಲಾತಿ ಆಂದೋಲನ ಮಾಡಿದ್ದೇವೆ. ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಹೇಳಿದರು. 1ನೇ ತಾರೀಕಿಗೆ ಪ್ರಾರಂಭೋತ್ಸವ ಮಾಡಬೇಕಂತೇಳಿ ಆದೇಶ ಆಗಿದ್ದರಿಂದ ನಾವು ಇವತ್ತು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಈ ಗ್ರಾಮಸ್ಥರೆಲ್ಲ ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ನಮ್ಮ ಶಾಲೆ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೂ ಬಹಳಷ್ಟು ಮಕ್ಕಳು ಶಾಲೆಗೆ ಬರಬೇಕಾಗುತ್ತೆ. ತಾವು ತಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಕಳಿಸ್ಕೊಟ್ರೆ ನಮಗೂ ಇಲ್ಲಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಗ್ರಾಮಸ್ಥರಲ್ಲಿ ವಿನಿಸ್ತಾ ಇದ್ದೇನೆ. ಯಾಕಂದ್ರೆ ನಾವು ಇನ್ನೂ ಮಕ್ಕಳನ್ನು ನಮ್ಮ ಶಾಲೆಗೆ ಹೆಚ್ಚೆಚ್ಚಾಗಿ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ದಾಖಲಿಸಿದಾದರೆ ಈ ಶಾಲೆ ಮಾದರಿ ಶಾಲೆಯಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ಜೈ ಹಿಂದ್. ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಅಡ್ಡಿ ಕೆಂಪಪ್ಪ ಹಾಗೂ ಸಹ ಶಿಕ್ಷಕರಾದ ಮಾಲ್ತೇಶ್ ಪಾಟೀಲ್ ಮಾತನಾಡಿದರು. ಹಾಗೂ ಈ ಸಂದರ್ಭದಲ್ಲಿ
ಪಾಟೀಲ್ ಅಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್, ನಿವೃತ್ತಿ ಹೊಂದಿದ ಅಡ್ಡಿ ಕೆಂಪಪ್ಪ, ಎಚ್ ಅನಸೂಯಮ್ಮ, ಮುಖ್ಯ ಗುರುಗಳಾದ ಹಾಲೇಶ್ ನಾಯ್ಕ್, ಎಸ್ಡಿಎಂಸಿ ಅಧ್ಯಕ್ಷರಾದ ಕಾಜಾ ಹುಸೇನ್, ಸದಸ್ಯರಾದ ನಿಂಗಪ್ಪ, ಮೌನೇಶಾಚಾರಿ, ಬರ್ಕತ್ ಅಲಿ, ಮುಖಂಡರಾದ ಅಡ್ಡಿ ಚನ್ನವೀರಪ್ಪ, ಅಡ್ಡಿ ಬಸವರಾಜ್, ವೃಷಭೇಂದ್ರಯ್ಯ, ಅಡ್ಡಿ ಶಕುಂತಲಾ ಕೆಂಪಪ್ಪ, ಶೋಭಾ ವಿಶ್ವನಾಥಯ್ಯ, ವಿನೋದ ಬ್ರಹ್ಮಚಾರಿ, ಸುನಿತಾ ಶಾಂತಾ ಪಾಟೀಲ್, ಶಾಲಾ ಶಿಕ್ಷಕರು, ಪೋಷಕರು, ಅಡುಗೆ ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.